ಹಾಯ್ ಫ್ರೆಂಡ್ಸ್, ಯಾವಾಗಲೂ ಮನೆಯಲ್ಲಿ ಫ್ಯಾನ್ ಈಗ ಕ್ಲೀನ್ ಮಾಡೋದು ಒಬ್ಬರೇ ಇರೋರಿಗಂತೂ ತುಂಬ ಯೋಚನೆ. ಯಾವಾಗಲೂ ಯಾರ್ದಾದ್ರೂ ಎಲ್ಲಿ ಬೇಕೇ ಬೇಕು ಫ್ಯಾನ್ ಕ್ಲೀನ್ ಮಾಡಲಿಕ್ಕೆ. ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಯಾವುದಾದ್ರೂ ವೇಸ್ಟ್ ಶೆಟ್ಲು ಬ್ಯಾಟ್ ಇರುತ್ತಲ್ವಾ, ಮೀನ್ಸ್ ಗಟ್ಸ್ ಎಲ್ಲ ಕಟ್ ಆಗಿಬಿಟ್ಟಿರುತ್ತೆ. ಆ ಥರ ಶೆಟ್ಲು ಬ್ಯಾಟ್ ಇದ್ದರೆ ಈ ಥರ ಮಧ್ಯ ಸೆಂಟ್ರಿಗೆ ಕಟ್ ಮಾಡ್ಕೊಂಬಿಡ್ಬೇಕು. ನೋಡಿ, ಈ ಥರ ಮಧ್ಯ ಸೆಂಟ್ರಿಗೆ ಕಟ್ ಮಾಡಿಕೊಂಡು ನೋಡಿ, ಈ ಥರ ಮಧ್ಯ ಎರಡು ಸೈಡು ಏನಾದರೂ ಒಂದು ಬಟ್ಟೆಯನ್ನು ತೂರಿಸೋ ಥರ ಗ್ಯಾಪ್ ಇರಬೇಕು. ಕಟ್ ಮಾಡಿಕೊಂಡು ಫಸ್ಟು ಒಂದು ಸೈಡ್ಗೆ ಒಂದು ಕ್ಲಾತ್ ತೊಗೊಂಡು ಈ ಥರ ಹಾಕೊಂಡ್ಬಿಟ್ಟು ಟೈಟಾಗಿ ಕಟ್ಕೊಂಡ್ಬಿಡಿ. ನೋಡಿ, ಈ ಥರ. ನೆಕ್ಸ್ಟು ಇನ್ನೊಂದು ಸೈಡ್ಗೂ ಅದೇ ಥರ ಇನ್ನೊಂದು ಬಟ್ಟೆ ತೊಗೊಂಡು ಟೈಟಾಗಿ ಕಟ್ಕೊಬೇಕು. ಫ್ಯಾನ್ ಏನಾಗುತ್ತೆ ಗೊತ್ತಾ, ನಿಮಗೆ ಧೂಳು ಕೂತು ಅದು ಸ್ಲೋ ಆಗಿ ತಿರುಗಿದಾಗ ಮೋಟ್ರ್ ಹಾಳಾಗ್ಬಿಡುತ್ತೆ ಕ್ಲೀನ್ ಮಾಡಿಲ್ಲ ಅಂದರೆ. ನೋಡಿ, ಇವಾಗ ಮಧ್ಯ ಗ್ಯಾಪ್ ಕೊಟ್ಟಿದ್ವಲ್ಲ, ಆ ಗ್ಯಾಪಿಗೆ ಬಟ್ಟೆ ತೂರಿಸಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ, ಎಷ್ಟು ಧೂಳಿದ್ರೂ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಆರಾಮಾಗಿ ಯಾರದೇ ಎಲ್ಪ್ ಇಲ್ಲದೆ ನೀವು ಆರಾಮಾಗಿ ವೀಕ್ಲಿ ಒನ್ಸ್ ಈ ಥರ ಕ್ಲೀನ್ ಮಾಡ್ಕೊಬೋದು. ಈ ಟಿಪ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.